ತಗೋ, ಇದನ್ನ ನೀನೇ ಇಟ್ಕೋ. ನಿನ್ಗೀಗ ಇದ್ರ ಅವಶ್ಯಕತೆ ಇದೆ. ಇಡೀ ಪುಸ್ತಕನ ಕೈಯಲ್ಲೇ ಬರ್ದಿರೋ ಹಾಗಿದೆ. ಯಾರ್ ಬರ್ದಿದ್ದು? ನೀನ್ ಬರ್ದಿದ್ದ? ನಾನೇನಾದ್ರೂ ನನ್ ಪುಸ್ತಕ ನಿನಗ್ ಕೊಟ್ರೆ ನೀನು ಖಂಡಿತವಾಗ್ಲೂ ನನ್ ಬಗ್ಗೆ ತಪ್ಪು ತಿಳ್ಕೊತೀಯ. ಈ ಇಡೀ ಪುಸ್ತಕ ಕಾಪಿ ಮಾಡಿದ್ರಿಂದ ನಾನು ಓದಾಗೆ ಆಯ್ತು. ನಾನ್ ಹೀಗೆ ಪ್ರತಿಯೊಂದು ಪುಸ್ತಕನೂ ನಿಂಗೆ ಕಾಪಿ ಮಾಡಿ ಬರ್ಕೊಡ್ತೀನಿ ಚಾರು. ತಗೋ ಇದನ್ನ. ಇನ್ನೊಂದ್ ಪುಸ್ತಕ. ನೀನು ಸ್ಕೂಲಿಗೆ ಬರಲ್ಲ ಅಂತ ಹೇಳ್ಬೇಡ ಚಾರು. ನಾವಿಬ್ರು ಈ ಸಲದ ಪರೀಕ್ಷೆನ ಒಟ್ಟಿಗೆ ಬರೆಯೋಣ. ಸುಭಾಷ್, ನೀನ್ ಇಷ್ಟೆಲ್ಲ ಮಾಡ್ದ್ಯಾ ಸುಭಾಷ್? ನೀನು ನನ್ಗೋಸ್ಕರ ರಾತ್ರಿ ಎಲ್ಲ ಕೂತು ಈ ಪುಸ್ತಕ ಬರ್ದಿಯಾ? ನನ್ಗೇನಾದ್ರೂ ಇಂತ ಕಷ್ಟ ಬಂದಿದ್ರೆ ಆಗ ನೀನು ನನ್ಗೋಸ್ಕರ ಇಂತ ಸಹಾಯ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ಯೋ ಇಲ್ವೋ? ನನಗ್ ಬಂದಿರೋ ಕಷ್ಟ ಯಾರಿಗೂ ಬರೋದ್ ಬೇಡ ಸುಭಾಷ್. ನೀನ್ ಈ ಸಹಾಯನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಸುಭಾಷ್, ಮಾಧವ್ ಮೇಷ್ಟ್ರೆ. ಸುಭಾಷ್, ಚಾರು, ನೀವಿಬ್ರು ನನಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಹೆಮ್ಮೆ ತರ್ತೀರ. ನೋಡಿ, ವಿದ್ಯೆ ಕಲಿಯೋ ಸಮಯದಲ್ಲಿ ಒಬ್ರು ಇನ್ನೊಬ್ರನ್ನ ಹಿಂದೆ ಹಾಕಿದ್ರೆ ಅದನ್ನ ಪಠ್ಯ ಶಿಕ್ಷಣ ಅಂತಾರೆ. ಸಾಮಾಜಿಕ ವಿದ್ಯೆ ಅನ್ನಲ್ಲ. ಮನ್ಸು ಮತ್ತೆ ವ್ಯಕ್ತಿತ್ವದ ವಿಷಯದಲ್ಲಿ ಬಹಳ ಅಂತರ ಉಳ್ಕೊಂಡಿರುತ್ತೆ. ನಾವೆಲ್ಲರನ್ನೂ ಒಂದೇ ರೀತಿ ತಯಾರಿ ಮಾಡಬೇಕಾಗಿರುತ್ತೆ. ಆಗ್ಲೇ ನಮ್ ದೇಶಕ್ಕೆ ಒಳ್ಳೆ ಶಿಕ್ಷಣ ಸಿಗೋದು. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಎಲ್ಲರೂ ಮಾತಾಡೋ ಹಾಗಾಗ್ಲಿ. ಆದ್ರೆ ಇದರಲ್ಲಿ ಕೇವಲ ನಾವೊಬ್ಬರೇ ಮುಂದುವರಿಬಾರ್ದು. ಎಲ್ಲರನ್ನೂ ಒಟ್ಟಿಗೆ ಜೊತೆಲೇ ಕರ್ಕೊಂಡು ಮುಂದುವರಿಬೇಕಾಗತ್ತೆ. ಆಗ್ಲೇ ನಮ್ ದೇಶ ಮುಂದುವರಿಯೋದು. ತಗೊಳ್ಳಿ, ಇದನ್ ತಿನ್ನಿ. ನೀವ್ಯಾಕಿಷ್ಟೆಲ್ಲ ತೊಂದರೆ ತಗೋತಾ ಇದ್ದೀರಾ? ನಿನ್ನೆ ನೀವೇ ತಾನೇ ಇದನ್ ಕೊಟ್ಟು ಹೋಗಿದ್ದು ಮೇಷ್ಟ್ರೆ. ನೀವಿಷ್ಟು ದೂರ ಬಂದಿದ್ದೀರಾ, ಹಾಗೆ ಕಳ್ಸಕ್ಕಾಗತ್ತಾ? ಸುಭಾಷ್, ನೀನು ತಗೋಪ್ಪ. ನನ್ನ ಆಶೀರ್ವಾದ ನಿನ್ಗಿರ್ಲಿ. ನಿನ್ನ ಮನಸ್ಸು ಹೃದಯ ಯಾವಾಗ್ಲೂ ಹೀಗೆ ಇರ್ಲಿ. ಮೇಷ್ಟ್ರೆ, ನೀವೇನ್ ಇದ್ದಕ್ಕಿದ್ದಾಗೆ ನಮ್ಮನೆಯವ್ರಿಗೂ? ಯಾಕೋ ನೆನೆ ರಾತ್ರಿ ಇಡೀ ನಿದ್ದೆನೆ ಬರಲಿಲ್ಲ. ತುಂಬಾನೇ ಬೇಜಾರಾಗಿತ್ತು. ಸಂಗ್ರಹ ಮಾಡಿದ್ದನ್ನ ಎಲ್ಲರಿಗೂ ಹಂಚ್ತಾ ರಾತ್ರಿ ತಡ ಆಗಿದೆ ಗೊತ್ತಾಗ್ಲಿಲ್ಲ. ನಾನಿವತ್ತೆಲ್ಲರಿಗೂ ಸ್ಕೂಲಿಗೆ ಬರೋದಕ್ಕೆ ಅಂತ ಹೇಳಿದ್ದೆ. ನಿಮ್ಗೂ ಹೇಳ್ ಹೋಗೋಣ ಅಂತ ಬಂದೆ. ನಾನ್ ಸ್ಕೂಲಿಗೆ ಬರ್ತೀನಿ. ಖಂಡಿತವಾಗ್ಲೂ ನಾನ್ ಸ್ಕೂಲಿಗೆ ಬರ್ತೀನಿ ಮೇಷ್ಟ್ರೆ. ಮಾಧವ್ ಮೇಷ್ಟ್ರೆ, ನಾನೀಗ ಹೊರಡ್ತೀನಿ. ಮನೇಲಿ ಯಾರಿಗೂ ಹೇಳ್ದೆ ಬಂದಿದ್ದೀನಿ. ಎಲ್ರೂ ನನ್ನಿಂದಾಗಿ ತುಂಬಾ ಚಿಂತೆ ಮಾಡ್ತಿರ್ತಾರೆ. ಏನಾಯ್ತು ಸುಭಾಷ್? ಏನೂ ಇಲ್ಲ ಚಾರು. ಏನೂ ಇಲ್ಲ ಅಂದ್ರೆ ಏನರ್ಥ? ಸುಭಾಷ್, ನಿನ್ನ ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ. ಹೌದು ಮಾಧವ್ ಮೇಷ್ಟ್ರೆ, ನಿನ್ನೆ ರಾತ್ರಿ ನಂಗೆ ತುಂಬಾ ಜ್ವರ ಬಂದಿತ್ತು. ಅದಕ್ಕೆ ನಂಗೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಅಷ್ಟ್ ಜ್ವರ ಇದ್ರು ನೀನ್ ಇಡೀ ರಾತ್ರಿ ಕುತ್ಕೊಂಡ್ ಬರ್ದಿಯಾ? ಅದಕ್ಕೇನಾಯ್ತು ಚಾರು? ಈಗ ಜ್ವರ ಕಡಿಮೆ ಆಗಿದೆ. ಬೇಡ ಸುಭಾಷ್, ನಾನ್ ಬರ್ತೀನಿ ನಿನ್ ಜೊತೆಗೆ. ನಾನೇ ನಿನ್ನ ಮನೆವರೆಗೂ ಬಿಡ್ತೀನಿ. ಬಾ. ತಗೋ, ನಡಿ. ಸರಿ, ನಾವಿನ್ನು ಹೊರಡ್ತೀವಿ. ಬರ್ತೀನಿ ಚಾರು. ನೀವು ಸುಭಾಷ್ಗೆ ಏನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕು. ಅವನ್ಗೆ ಅಷ್ಟೊಂದು ಜ್ವರ ಇದ್ರು ಮನೆಯಿಂದ ಆಚೆ ಹೋಗುವಂತ ಅವಶ್ಯಕತೆ ಏನಿತ್ತು? ಅವ್ನ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಅರೇ ಪ್ರಭಾ, ನೀನೇ ಅವನ್ನ ಜಾಸ್ತಿ ಮುದ್ದು ಮಾಡಿ ನಿನ್ನ ತಲೆ ಮೇಲೆ ಕೂರ್ಸ್ಕೊತಾ ಇದ್ಯಾ. ಸುಬಿ ವಾಪಸ್ ಮನೆಗ್ ಬಂದಾಗ ಅವನಿಗೆ ಬೈಯೋದು ನೀನು. ಆದ್ರೆ ಅವನ್ನ ಮುದ್ದು ಮಾಡಿ ಅವನಿಗೆ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ಇನ್ನೇನಾಗತ್ತೆ ಹೇಳು? ಸತ್ಯವಾಗ್ಲೂ ವಿಭಾ, ನಿನ್ನ ಅರ್ಥ ಮಾಡ್ಕೊಂಡಷ್ಟು ಆಶ್ಚರ್ಯ ಆಗ್ತಿದೆ. ನಾನ್ ನಿನ್ನ ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗೆಲ್ಲ ಗೊತ್ತಾಗ್ತಿದೆ.
ನೋಡು ವಿಭಾ, ಈ ಮನೆಯಲ್ಲಿ ಇನ್ನೊಬ್ಳು ಸೊಸೆ ಕೂಡ ಇದ್ದಾಳೆ. ನೀನ್ ಅವಳಿಂದನೂ ಸ್ವಲ್ಪ ಬುದ್ಧಿ ಕಲಿಯೋದು ಒಳ್ಳೇದು. ಅವಳು ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳೆ ಆದ್ರೂ ಸಂಬಂಧದಲ್ಲಿ ದೊಡ್ಡವಳೆ ತಾನೇ. ನಾವು ವಿಭಾ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ನಾವು ಸುಭಾಷ್ ಹತ್ರನೇ ಮಾತಾಡ್ಬೇಕು. ಸುಭಾಷ್ ನಿನ್ನೆ ಏನ್ ಮಾಡಿದ್ನೋ ಅದರಿಂದ ನನಗೆ ಹೆಮ್ಮೆ ಆಗಿತ್ತು, ಗರ್ವ ಆಗಿತ್ತು. ಆದ್ರೆ ಪ್ರತಿ ಸಲ ಹೀಗೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೋಗೋದು ಖಂಡಿತ ಒಳ್ಳೇದಲ್ಲ. ಏನಾಯ್ತು? ಸುಮಿ ಎಲ್ಲೂ ಸಿಗ್ಲಿಲ್ವಾ ನಿಮ್ಗೆ? ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ವಿ ಅಮ್ಮ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ, ಸುಬಿ ಜೊತೆಗ್ ನಂದು ಅಂತ ಒಬ್ಬ ಹುಡುಗ ಓದ್ತಾನೆ. ಶರತ್ ಅವನ್ ಮನೆಗೆ ಹೋಗಿದ್ದ, ಸುಬಿ ಅಲ್ಲೂ ಹೋಗಿಲ್ವಂತೆ. ಹೌದಮ್ಮ, ನಾನು ಮೇಷ್ಟ್ರ ಏನಾದ್ರೂ ಬರಕ್ ಹೇಳಿದ್ರೇನೋ ಅನ್ಕೊಂಡೆ. ಆದ್ರೆ ನಂದು ಹೇಳಿದ ಪ್ರಕಾರ ಮೇಷ್ಟ್ರ ಹಾಗೇನು ಹೇಳೇ ಇಲ್ವಂತೆ. ಏನ್ ಹೇಳ್ತಾ ಇದೀಯಾ? ಬೆನಿ ಮಾಧವ್ರು ಅವರು ಕರೀಲಿಲ್ಲ ಅಂತಾದ್ರೆ ಸುಭಾಷ್ ಎಲ್ಲಿಗೆ ಹೋದ? ಎಷ್ಟು ಜ್ವರ ಇದೆ, ಕಾಲಿಗೂ ಏಟಾಗಿದೆ, ಆದ್ರೂ ಮನೆಯಿಂದ ಹೋಗಿದನಲ್ಲ. ಎಲ್ಲ ನನ್ನಿಂದಾನೇ ಆಗಿತ್ತು. ನಾನ್ ರಾತ್ರಿ ಅವನ ನೋಡ್ಕೊಳ್ದೆ ಮಲ್ಗಿ ತಪ್ಪು ಮಾಡ್ದೆ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗಿತ್ತು. ಅಳ್ಬಿಡಿ ವಿಭಾ, ನೀವು ನಿಮಗ್ ಹೇಗ್ ಗೊತ್ತಿರೋಕ್ ಸಾಧ್ಯ? ಸುಭಾಷ್ ನಿಮ್ಗೆ ಹೇಳ್ದೆ ಹೋಗ್ತಾನೆ ಅನ್ನೋದು? ನಿದ್ದೆಗೆಟ್ರೆ ಯಾರಾದ್ರೂ ತೂಕಡಿಸ್ತಾರೆ. ವಿಭಾ, ಸುಬಿ ಹೋಗ್ತಾನಂತ ನಮಗೂ ಗೊತ್ತಿರ್ಲಿಲ್ಲ. ಹಾಗೇನಾದ್ರೂ ಗೊತ್ತಿದ್ರೆ ನಾವು ಬಾಗ್ಲೆಲ್ಲ ಹಾಕ್ಬಿಡ್ತಿದ್ವಿ. ಇದೆಲ್ಲ ಈಗ ಯೋಚನೆ ಮಾಡಿ ಏನೋ ಪ್ರಯೋಜನ ಇಲ್ಲ. ನಾವ್ ಈಗ್ಲೇ ಬೆನಿ ಮಾಧವ್ ಮನೆಗೆ ಹೋಗ್ಬೇಕು. ನೆನ್ನೆ ರಾತ್ರಿ ಅವನ್ ಜ್ವರದಲ್ಲಿ ಮಲ್ಗಿದ್ದಾಗ ನಿದ್ದೆಯಲ್ಲಿ ಅನಂತ್ ಮತ್ತೆ ಅನುಪಮ ಹೆಸರು ಕನ್ವರ್ಸ್ತಿತ್ತ. ಅವ್ರನ್ನೇನಾದ್ರೂ ಭೇಟಿ ಆಗೋಕ್ ಹೋಗಿರ್ತಾನ? ಒಂದ್ ವೇಳೆ ಅವ್ರನ್ನೇ ಭೇಟಿ ಆಗೋಕ್ ಹೋಗಿದ್ರೆ ಅವ್ರೆಲ್ಲಿರ್ತಾರೆ? ಶರತ್, ನಿನಗೆ ಅನುಪಮ ಅನಂತ್ ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಿದ್ಯಾ? ಅಪ್ಪನ ಎದುರಿಗೆ ಹೇಗೆ ಹೇಳೋದು? ಅವರೆಲ್ಲರೂ ಮೇಷ್ಟ್ರ ಮನೇಲೇ ಇರ್ತಾರೆ. ಯಾಕೆ ಸುಮ್ನೆ ಇದೆಯಾ? ಉತ್ತರ ಕೊಡು ಶರತ್. ಸುಭಾಷ್ ಏನಾದ್ರು ನಿಜವಾಗ್ಲೂ ಅವ್ರನ್ನೇ ಭೇಟಿ ಆಗಕ್ ಹೋಗಿದ್ರೆ ಆಗ ತುಂಬಾ ದೊಡ್ಡ ಸಮಸ್ಯೆ ಆಗೋಗತ್ತೆ. ಸತೀಶ್, ಕೋಚ್ ಮ್ಯಾನ್ ಹೋಗಿ ನೋಡು, ಅವನಿನ್ನು ಮಲ್ಗಿರ್ತಾನೆ ಅನ್ಸುತ್ತೆ. ಅವ್ನ ಎಬ್ಸಿ ರೆಡಿಗೋ ಕೇಳು, ನಾವು ಹೋಗ್ಬೇಕು. ಸರಿಯಪ್ಪ. ಪ್ರಭಾ, ನಾವು ಹೋಗಿ ನೋಡ್ತೀವಿ, ನೀನೇನ್ ಚಿಂತೆ ಮಾಡ್ಬೇಡ. ಶರತ್, ನೀನು ನಮ್ ಜೊತೆಗೆ ಬಾ. ಬೆನ್ನಿ ಮಾಧವ್ ಅವ್ರ ಮನೆಗೆ ಹೋಗಿ ನೋಡೋಣ ಏನಾಯ್ತು ಅಂತ. ನಡಿ. ನಿನ್ನ ಮನೆಗ್ ತಲುಪಿಸಿ ಆಮೇಲೆ ನಾನು ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾಗ್ಬೇಕು. ಸುಭಾಷ್, ನೀನು ಆರಾಮಾಗಿದ್ಯಾ ಅಲ್ವಾ? ಹಾ ಮೇಷ್ಟ್ರೆ. ಜ್ವರ ಈಗ ಕಡಿಮೆ ಆಗಿದೆ ಅಲ್ವಾ? ಮಾಧವ ಮೇಷ್ಟ್ರೆ, ಬಿರುಗಾಳಿಯಿಂದ ಜನರಿಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ಆದ್ರೆ ನಮ್ಗ್ಯಾಕೇನೂ ಆಗಿಲ್ಲ? ಯಾವಾಗ್ಲೂ ಹೀಗೆ ಆಗತ್ತೆ. ಬಿರುಗಾಳಿ ಬೀಸಿದಾಗ ಬಡವರಿಗೆ ಜಾಸ್ತಿ ತೊಂದರೆ ಆಗೋದು. ಯಾಕಂದ್ರೆ ಅವ್ರ ಮನೆಗಳು ಗಟ್ಟಿ ಇರೋದಿಲ್ಲ, ಅದಕ್ಕೆ ಬಿದ್ದು ಹೋಗುತ್ತೆ. ಅಲ್ಲ ಮಾಧವ ಮೇಷ್ಟ್ರೆ, ಎಲ್ಲರ ಮನೆಗಳು ನಮ್ಮನೆ ತರ ಯಾಕಿರಲ್ಲ? ಅದ್ ಹೇಗ್ ಸಾಧ್ಯ ಸುಭಾಷ್? ಎಲ್ಲರ ಹತ್ರನೂ ಅಷ್ಟೊಂದು ಶಕ್ತಿ ಇರಲ್ವಲ್ಲ. ನಮ್ಮ ದೇಶದಲ್ಲಿ ಈಗ 3 ಹೊತ್ತಿನ ಊಟ ಮಾಡೋದಕ್ಕೂ ಕಷ್ಟ ಇರುವಾಗ ಇನ್ನು ಮನೆ ಗಟ್ಟಿ ಇರೋದೆಲ್ಲ ದೂರದ ಮಾತು ಸುಭಾಷ್. ಹಾಗಿದ್ರೆ ಮೇಷ್ಟ್ರೆ, ಒಂದ್ ಮಾತು ಹೇಳಿ ನಂಗೆ. ಕೆಲವರು ತುಂಬಾ ಬಡವರು, ಇನ್ ಕೆಲವರು ಶ್ರೀಮಂತರು. ಕೆಲವ್ರಿಗೆ ಊಟ ಸಿಗುತ್ತೆ, ಇನ್ ಕೆಲವ್ರಿಗೆ ಏನೂ ಸಿಗಲ್ಲ. ದೇಶ ಎಲ್ರಿಗೂ ಸೇರಿದಲ್ವಾ? ಹಾಗಿದ್ಮೇಲೆ ಸಂಪತ್ತು ಎಲ್ರ ಹತ್ರನೂ ಇರ್ಬೇಕು. ಇಷ್ಟೆಲ್ಲ ವ್ಯತ್ಯಾಸ ಯಾಕಿರುತ್ತೆ ಮಾಧವ ಮೇಷ್ಟ್ರೆ? ಸುಭಾಷ್, ನಿನ್ ಒಳಗಿರೋಂತ ಈ ಪ್ರಶ್ನೆಗೆ ನಾನು ಉತ್ತರ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದೇಶಕ್ಕೋಸ್ಕರ ಹೋರಾಡೋ ಎಲ್ಲರ ಮನ್ಸಲ್ಲೂ ಕೂಡ ಇಂಥ ಪ್ರಶ್ನೆ ಬಂದೇ ಬರುತ್ತೆ. ನೀನಿನ್ನು ಚಿಕ್ಕವನು. ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಕ್ಕೂ ಮೊದಲು ದೇಶನ ಅರ್ಥ ಮಾಡ್ಕೋಬೇಕು. ಈ ದೇಶದ ಜನರನ್ನ ಅರ್ಥ ಮಾಡ್ಕೋಬೇಕು. ಕಷ್ಟ ಸುಭಾಷ್, ಅದು ಕಷ್ಟ. ಈ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಸುಭಾಷ್. ಕಷ್ಟ, ಹುಡುಕಾಟ, ಅನ್ವೇಷಣೆ. ಅದು ನಿಜ ಸುಭಾಷ್. ಈ ದೇಶದಲ್ಲಿ ಇಂಥ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಹುಡುಕಿ ನೋಡು. ನಾವು ಜನಗಳ ಸೇವೆ ಮಾಡಿದ್ರೇನೆ ಅದು ದೇಶ ಸೇವೆ ಆಗೋದು ಸುಭಾಷ್. ದೇಶದ ಜನರಿಗೆ ಸಹಾಯ ಮಾಡೋದೇ ದೇಶ ಸೇವೆನ ಮಾಧವ ಮೇಷ್ಟ್ರೆ?
ಪೊಲೀಸ್. ನರೇನ್, ಜತಿನಣ್ಣ ಅನಂತ್ ಅವ್ರೆ, ನಾನು ಅನಂತ್. ಇದ್ಯಾಕೆ ಎಲ್ರು ಭಯದಲ್ಲಿದ್ದೀರಾ? ಪೊಲೀಸವ್ರು ಬಂದಿದ್ರೆ ಏನ್ ಮಾಡ್ತಾ ಇದ್ರಿ? ಅನಂತಣ್ಣ ಚೆನ್ನಾಗಿ ತಮಾಷೆ ಮಾಡ್ತಾರೆ. ಜತಿನಣ್ಣನ ಕೈಯಲ್ಲಿ ಏನಾದ್ರು ಪೆಟ್ ತಿಂದಿದ್ರೆ ಇನ್ನೊಂದ್ಸಲ ಕಣ್ಬಿಟ್ಟು ನೋಡ್ತಿರ್ಲಿಲ್ಲ. ಎಲ್ರು ಎಚ್ಚರವಾಗಿದ್ದೀರೋ ಇಲ್ವೋ ಅಂತ ನೋಡೋಕೆ ತಮಾಷೆ ಮಾಡಿದೆ ಅಷ್ಟೇ. ಹಾಗಿದ್ರೆ ನೀನ್ ನನ್ನನ್ನು ಪರೀಕ್ಷೆ ಮಾಡ್ಬೇಕು. ಹಾಗಂದ್ರೆ ಏನು? ಅದು ನಾನು ಹುಷಾರಾಗಿದ್ದೀನೋ ಇಲ್ವಾ ಅಂತ ನೋಡ್ಬೇಕಲ್ವಾ. ನೀನು ಮತ್ತೆ ಅನುಪಮ ಅವರು ನೀವೆಲ್ಲ ಕೈಕಾಲ್ ತೊಳ್ಕೊಳ್ಳಿ, ನಾನು ಹೋಗಿ ಪಾನಕ ತಗೊಂಡ್ಬರ್ತೀನಿ. ಅನಂತಣ್ಣ, ಹೊರಗಡೆ ಏನ್ ಸುದ್ದಿ? ಅಕ್ಕಿ ಕದ್ದಿರೋ ವಿಷಯ ಎಲ್ಲಾ ಕಡೆ ಗೊತ್ತಾಗಿದೆ. ನಾವು ಎಚ್ಚರವಾಗಿರ್ಬೇಕಾಗತ್ತೆ ಜತಿನಣ್ಣ. ಯಜಮಾನ್ರೆ ಹೊರಗಡೆ ಗಾಡಿ ಸಿದ್ಧ ಆಗಿದೆ. ಹೌದಾ? ನೀನ್ ಹೋಗು, ನಾವು ಬರ್ತೀವಿ. ಶರತ್, ನಡಿ ಹೋಗೋಣ. ಸುಭಾಷ್ನ ಮನೆಗ್ ಕರ್ಕೊಂಡೇ ವಾಪಸ್ ಬನ್ನಿ. ಅವ್ನ್ ಏನ್ ಕೆಲ್ಸ ಮಾಡ್ತಿದ್ರು ಸರಿ, ಅವ್ನ್ ಎಲ್ಲಿ ಇದ್ರು ಸರಿ, ಅವ್ನ್ ಒಂದ್ ಮಾತನ್ನು ಕೇಳ್ದೆ ಅವನನ್ನ ಕರ್ಕೊಂಡ್ ಬನ್ನಿ. ನೆನ್ಪಿರ್ಲಿ, ಅವನಿಲ್ದೆ ನೀವ್ ಮನೆಗ್ ವಾಪಸ್ ಬರೋ ಹಾಗಿಲ್ಲ. ಸರಿ, ನಡ್ರಿ. ಬೆನ್ನಿಮದವ್ರೆ, ನೀವಿಲ್ಲಿ? ಸುಭಾಷ್ ಇವನು ತುಂಬಾ ಸುಸ್ತಾಗ್ಬಿಟ್ಟಿದ್ದ ಜನಕಿನಾಥ್ ಅವ್ರೆ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ನಾನೇ ಬಂದೆ. ನೀನ್ ಎಲ್ಲಿಗೆ ಹೊರಟೋಗಿದ್ದೆ ಸುಬಿ? ಬೆಳಗ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಯಾಕೆ ಹೋಗಿದ್ದೆ? ಅಷ್ಟೆಲ್ಲ ಜ್ವರ ಇದ್ರು ಎದ್ದು ಹೋದ್ರೆ ಮನೇಲಿರೋರ್ಗೆಲ್ಲ ಎಷ್ಟು ಸಂಕಟ ಆಗತ್ತೆ ಅನ್ನೋದು ಗೊತ್ತಾಗಲ್ವಾ ನಿನ್ಗೆ? ಇದೇನಿದು ಸುಭಾಷ್? ನೀನು ಮನೇಲಿ ತಿಳಿಸಿರ್ಲಿಲ್ವಾ? ಇಲ್ಲ ಬೆನ್ನಿಮದವ್ರೆ, ನಾವೆಲ್ಲರೂ ನೀವೇ ಅವನನ್ನ ಕರ್ತಿದ್ರೇನು ಅಂತ ಅನ್ಕೊಂಡಿದ್ವಿ. ನನ್ನ ಮಕ್ಕಳು ಸುಭಾಷ್ನ ಹುಡ್ಕೊಂಡು ಅವನ ಸ್ನೇಹಿತರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬಂದ್ರು. ನೀವೇನು ಕರ್ದಿಲ್ಲ ಅನ್ನೋದು ಇವತ್ತು ಗೊತ್ತಾಗ್ಬಿಡ್ತು ನಮ್ಗೆ. ಆದ್ರೂ ಈಗ ನಾವು ನಿಮ್ಮನೆ ಕಡೆಗೆ ಹೊರಟಿದ್ವಿ. ಒಂದ್ ವಿಷಯ ಹೇಳಿ, ಈ ತರ ಹೇಳ್ದೆ ಕೇಳ್ದೆ ಯಾರಾದ್ರೂ ಮನೆಯಿಂದ ಆಚೆ ಹೋಗ್ತಾರ? ಮತ್ತೆ ಸುಭಾಷ್, ಹೇಳಿದ್ದನ್ನ ಅದೆಷ್ಟು ಸಲ ಹೇಳ್ಬೇಕು ನಿನ್ಗೆ? ಇನ್ನೇ ನಿನ್ ಕೈಕಾಲ್ನ ಕಟ್ ಹಾಕಿ ಇಡ್ಬೇಕಾ ನಾವು ಮನೆಯಲ್ಲಿ? ನಿನಗೆ ಎಲ್ಲಾ ರೀತಿಯಲ್ಲೂ ತಿಳಿಸಿ ಹೇಳಾಯ್ತು, ಆದ್ರೆ ಯಾಕೆ ನಿನ್ ಮನೆಯವ್ರನ್ನ ಈ ತರ ಕಷ್ಟಕ್ಕೆ ದುಡ್ತಾ ಇದೀಯಾ? ಅಲ್ದೆ ಇತ್ತೀಚೆಗೆ ನೀನ್ ತುಂಬಾ ದೊಡ್ಡ ಮಾತಾಡೋದು ಕಲ್ತಿದ್ಯಂತೆ. ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ನಿನ್ ಮೇಷ್ಟ್ರಿಗೂ ಈಗ ನಿನ್ನಿಂದ ತೊಂದರೆ ಆಯ್ತು ನೋಡು. ಛೀ 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 ಛೀ. ಮೇಷ್ಟ್ರು ಯಾಕಿನ್ನು ನಿಂತ ಇದ್ದೀರಾ? ಬನ್ನಿ ಒಳಗ್ ಬನ್ನಿ, ಕೂತ್ಕೊಳ್ಳಿ. ಪ್ರೊಮಿ, ಮೇಷ್ಟ್ರಿಗೆ ಏನಾದ್ರು ಕುಡಿಯಕ್ ತಗೊಂಬಾ. ಮುದ್ದು ಎಲ್ರು ಅವನಿಗೆ ಮುದ್ದು ಮಾಡಿನೇ ಹೀಗಾಗಿದ್ದಾನೆ. ಅಮ್ಮ, ನೀವು ಮನೇಲಿ ಎಲ್ರಿಗೂ ಹೇಳಿ ಸುಬೀಗ್ ಮುದ್ದು ಮಾಡಿದ್ದು ಸಾಕು ಅಂತ. ಮೊದ್ಲು ನೀನ್ ನಂಗೆ ಉತ್ತರ ಕೊಡು ಸುಭಾಷ್. ನೀನ್ ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಯಾಕೆ ಹೋದೆ ಅಂತ ಹೇಳು. ಸರಿ, ನಿಮ್ಮನೆಗೆ ಹೋಗ್ತಿದ್ದಾನಂತಂದ್ರೆ ಅದ್ರಲ್ಲಿ ಹೇಳ್ದೆ ಹೋಗುವಂತದ್ದೇನಿದೆ? ಆದ್ರೆ ಅವನು ನಮ್ಮನೆಗ್ ಬಂದಿಲ್ಲ ಜನಕಿನಾಥ್ ಅವ್ರೆ. ಹಾಗಿದ್ರೆ ಎಲ್ಲೋಗಿದ್ದ ಅವನು? ನೋಡಿ, ಅದು ಜನಕಿನಾಥ್ ಅವ್ರೆ, ನಾನು ಒಬ್ಬ ತಂದೆ ಆಗಿ ನಿಮ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ಆದ್ರೂ ನನ್ ಮಾತನ್ ಕೇಳಿ. ಸುಭಾಷ್ಗೆ ನೀವು ಬಯ್ಯೋಂತ ಅವಶ್ಯಕತೆ ಇಲ್ಲ. ನೋಡಿ, ಸುಭಾಷ್ ಯೋಚನೆಗಳೇ ಬೇರೆ. ಅವನ್ ಎಲ್ಲರ ಹಾಗಲ್ಲ. ಅವನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಇಷ್ಟೆಲ್ಲ ಬೈಸ್ಕೊಂಡ್ರು ಅವನ್ ಬಾಯಿಂದ ಅವನ್ ಎಲ್ಲಿ ಹೋಗಿದ್ದ, ಯಾಕೆ ಹೋಗಿದ್ದ ಅನ್ನೋದನ್ನ ಹೇಳಲ್ಲ, ಖಂಡಿತವಾಗ್ಲೂ ಹೇಳಲ್ಲ. ಆದ್ರೆ ನಾನೇ ಹೇಳ್ತೀನಿ. ಅವನ್ ಕ್ಲಾಸಲ್ಲಿ ಅವನ್ ಗೆಳೆಯ ಚಾರು ಅಂತಿದ್ದಾನೆ.
ಅವನ್ ಗುಡಿಸ್ಲು ಬಿರುಗಾಳಿಗೆ ಸಿಲುಕಿ ಪೂರ್ತಿಯಾಗಿ ಕುಸ್ತು ಹೋಗಿದೆ. ಅವನ ಪುಸ್ತಕ ಬಟ್ಟೆ ಎಲ್ಲ ಹಾಳಾಗೋಗಿದೆ. ಚಾರು ಇಡೀ ಕ್ಲಾಸ್ಗೆ ಫಸ್ಟ್ ಬರೋ ಹುಡುಗ. ಚಾರು ಬೇಜಾರಲ್ಲಿ ಅಳ್ತಾ ಸುಭಾಷ್ ಹತ್ರ ಬಂದು, ಇನ್ ಮುಂದೆ ಓದೋದಕ್ಕಾಗಲ್ಲ, ನಾನ್ ಸ್ಕೂಲ್ ಬಿಡ್ತೀನಿ ಅಂದ. ಸುಭಾಷ್ಗೆ ಅದರಿಂದ ಬೇಜಾರಾಗಿ ರಾತ್ರಿ ಇಡೀ ಜ್ವರ ಇದ್ರೂ ನಿದ್ದೆಗೆಟ್ಟು ಚಾರುಗೋಸ್ಕರ ಪುಸ್ತಕ ಬರ್ದಿದ್ದಾನೆ. ಬಹುಶಃ ಅದನ್ನ ಚಾರು ಕೊಡಕ್ ಹೋಗಿದ್ದ ಅನ್ಸುತ್ತೆ. ಚಾರು ಕಣ್ಣಲ್ಲಿ ಆನಂದದಿಂದ ಬಂದ ಕಣ್ಣೀರನ್ನ ನಾನ್ ನೋಡಿದ್ದೀನಿ. ಆ ಕಣ್ಣೀರಲ್ಲಿ ಆನಂದನ ನೀವೆಲ್ಲರೂ ನೋಡ್ಬೇಕಾಗಿತ್ತು. ಚಾರುಗೆ ಉಳಿದಿರೋ ಪುಸ್ತಕಗಳನ್ನು ಬರೆದ್ಕೊಡ್ತೀನಿ ಅಂತ ಸುಭಾಷ್ ಅವನ್ಗೆ ಮಾತು ಕೊಟ್ಟು ಬಂದಿದ್ದಾನೆ. ಜೀವನದಲ್ಲಿ ಎಲ್ರೂ ಮುಂದುವರಿಬೇಕು ಅನ್ಕೋತಾರೆ, ಆದ್ರೆ ಈ ತರ ಎಲ್ರನ್ನೂ ಸೇರಿಸ್ಕೊಂಡು ಎಷ್ಟು ಜನ ಮುಂದೆ ಹೋಗ್ತಾರೆ? ನನ್ನ ತಮ್ಮ ಸುಭಿನ ಯಾರು ಕೂಡ ಅರ್ಥನೇ ಮಾಡ್ಕೊಳ್ಳಲ್ಲ. ವಿಭಾತ್ಗೆ ವಿಭಾತ್ಗೆ ಜತಿನಣ್ಣ, ಕಟ್ಟಕ್ಕೆ ಹೊಸ ಅತಿಥಿ ಬರ್ತಿದ್ದಾರೆ. ಯಾರದು ಅನಂತಣ್ಣ? ಸಂಶೋಲ್ ಆಲಂ ಅವರೇ ಹೊಸ ಅತಿಥಿ. ನಮ್ಮೆಲ್ರಿಗೂ ಈ ಬಿರುಗಾಳಿ ತೊಂದರೆ ಇಲ್ದೇ ಇದ್ದಿದ್ರೆ ಈ ಸಂಶೋಲ್ ಆಲಂ ಅನ್ನೋ ವ್ಯಕ್ತಿ ಯಾವಾಗ್ಲೂ ಸಾಯ್ತಾ ಇದ್ದ. ನಾನ್ ಹೇಳಿದ್ ಸರಿ ಇದೆ ಅಲ್ವಾ ಅನಂತ್? ನನಗೆ ಕೋಲ್ಕತ್ತಾದ ಒಬ್ಬ ಗೆಳೆಯ ಸಿಕ್ಕಿದ್ದ, ಅವನೇ ಈ ವಿಷಯನ ಹೇಳಿದ್ದು. ಅವನ್ ನಮಗೋಸ್ಕರ ಇಷ್ಟು ದೂರ ಬರ್ತಿದ್ದಾನೆ ಅಂದ್ಮೇಲೆ ನಾವೆಲ್ಲ ಸೇರಿ ಅವನಿಗೆ ಅತಿಥಿ ಸತ್ಕಾರ ಮಾಡ್ಲೇಬೇಕಲ್ವಾ? ಸರಿ ತಾನೆ? ನಾವು ಕಾಯ್ತಿದ್ದ ಅವಕಾಶನ ಕಳ್ಕೋಬಾರ್ದು. ಅವನು ದೇಶದ್ರೋಹಿ. ನನ್ನ ಪ್ರಕಾರ ಅವನಿಲ್ಲಿ ಬರ್ತಾ ಇರೋದು ಒಳ್ಳೇದೇ ಆಯ್ತು. ನಾವು ಸಂಶುಲ್ ಆಲಂನ ಬಿಡೋ ಹಾಗೇನೇ ಇಲ್ಲ. ಅನುಪಮ ಅವ್ರೆ, ನೀವಿವತ್ತು ಸ್ವಲ್ಪ ಅಂಟು ತಯಾರಿ ಮಾಡೋ ವ್ಯವಸ್ಥೆ ಮಾಡಿ. ರಾತ್ರಿ ಪೋಸ್ಟರ್ ಕೆಲಸ ಎಲ್ಲ ಪೂರ್ತಿ ಆಗ್ಬೇಕು. ನೀವೆಲ್ಲ ತಯಾರಾಗಿರಿ. ವಿಭಾತ್ಗೆ 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 ಬಾಗಲ್ ತೆಗಿರಿ. ವಿಭಾತ್ಗೆ ನನ್ ಮಾತ್ ಕೇಳಿ ಬಾಗಲ್ ತೆಗಿರಿ. ವಿಭಾತ್ಗೆ ದಯವಿಟ್ಟು ಬಾಗಲ್ ತೆಗಿರಿ, ಇಲ್ಲಾಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ವಿಭಾತ್ಗೆ ನಾನು ಇಲ್ಲಿಂದ ಏನಕ್ಕೆ ಹೋಗಿದ್ದೆ ಅಂತ ನಿಮ್ಗೆ ಗೊತ್ತಿದೆ, ಆದ್ರೂ ಯಾಕೆ ನೀವು ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಬಾಗಲ್ ತೆಗಿರಿ. ಅದ್ಗೆ ನೀವು ಬಾಗಲ್ ತೆಗ್ ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ವಿಭಾತ್ಗೆ ಒಂದ್ಸಲ ಬಾಗಲ್ ತೆಗಿರಿ. ಇವತ್ತು ನಾವು ಪೋಸ್ಟರ್ ಅಂಟಿಸಿದ್ಮೇಲೆ ಓಡೋಗ್ಬೇಕು. ಯಾರ ಕೈಗೂ ನಾವು ಸಿಗ್ಲೇಬಾರ್ದು. ಕೇಳಿಸ್ಕೊಳ್ಳಿ, ಇನ್ ಮುಂದೆ ನಮ್ಮ ದುಡ್ಡು ಕಾಸು ಖರ್ಚಿನ ಲೆಕ್ಕಾಚಾರ ಅನುಪಮ ಅವ್ರು ನೋಡ್ಕೋತಾರೆ. ಜತಿನವ್ರೆ, ನಾನಿಷ್ಟು ದೊಡ್ಡ ಜವಾಬ್ದಾರಿ ತಗೋಬೇಕಾ? ಬೇಡ ಅಕ್ಕ, ಜತಿನಣ್ಣ ಹೇಳಿದ್ಮೇಲೆ ಮುಗೀತು. ಇದು ಬದಲಾಗೋದಿಲ್ಲ. ನಿನಗೆ ಇಷ್ಟು ಸಣ್ಣ ಕೆಲಸನೂ ಮಾಡೋಕ್ಕಾಗೋದಿಲ್ವಾ? ದೇಶನೇ ಕಾಪಾಡ್ತೀನಿ ಅಂತ ಹೇಳಿದ್ದೆ. ಜತಿನಣ್ಣ ಎಲ್ಲರಿಗೂ ಕೆಲಸ ಸಮನಾಗಿ ಅನಿಸ್ತಾರೆ ಅಲ್ವಾ ಅಣ್ಣ? ಸರಿಯಾಗಿ ಹೇಳ್ದೆ. ಇನ್ನೂ ನಾನೇನು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅನ್ಸುತ್ತೆ. ವಿಷಯ ಏನಂದ್ರೆ, ನಾನು ಸ್ವಲ್ಪ ದುರಾಸೆ ಮನುಷ್ಯನೇ. ಒಂದು ವೇಳೆ ನನ್ನ ಹತ್ರ ದುಡ್ಡಿದ್ರೆ ದಾರಿಲ್ ನಾನು ಏನೇನೋ ಖರೀದಿ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಈ ಜವಾಬ್ದಾರಿನ ಅನುಪಮ ಅವರು ಕೊಡ್ತಾ ಇದ್ದೀನಿ. ಜತಿನವ್ರೆ, ನೀವು ಸುಮ್ನೆ ಕತೆ ಹೇಳ್ತಾ ಇದ್ದೀರಿ. ನಮ್ಗೆಲ್ಲ ನೀವೇನು ಅಂತ ಚೆನ್ನಾಗ್ ಗೊತ್ತು.
ನೀವ್ ಹಾಗೆಲ್ಲ ಏನೂ ಮಾಡೋದಿಲ್ಲ. ಏನ್ ಗೊತ್ತಾ, ನಮ್ಮ ಮಾವ ಯಾವಾಗ್ಲೂ ಹೇಳ್ತಿದ್ರು, ಅದೇನು ಅಂದ್ರೆ ಜತಿನ್ ಬಗ್ಗೆ ಭರವಸೆ ಇಟ್ಕೋಬಹುದು, ಆದ್ರೆ ಅವನ ಹಸುವಿನ ಬಗ್ಗೆ ನಂಬಿಕೆ ಇಡೋಕ್ಕಾಗಲ್ಲ ಅಂತ. ತಗೊಳ್ಳಿ ಅನುಪಮ. ಜತಿನವ್ರೆ, ನೀವು ನನಗೆ ಮುಖ್ಯವಾದ ಕೆಲಸ ಕೊಟ್ಟಿದ್ದೀರಿ. ನಾನಿತನ ಮಾಡೇ ಮಾಡ್ತೀನಿ. ನಿಮ್ಮೇಲೆ ನಂಬಿಕೆ ಇದೆ. ನರೇನ್, ಅಕ್ಕಿನ ಹಂಚೋಕ್ ಏನು ಉಪಾಯ ಮಾಡಿದ್ಯಾ? ಅದು ನಾವೆಲ್ಲ ಸೇರಿ ಏನು ಅದಕ್ಕೆ ಏನೋ ದಾರಿ ಹುಡುಕ್ತಾ ಇದೀವಿ. ಬನ್ನಿ, ಎಲ್ರು ನನ್ನ ಜೊತೆ ಬನ್ನಿ. ಇಲ್ಲ ಅನಂತ್, ನೀನ್ ಬರ್ಬೇಡ. ನಿನ್ ಮೇಲೆ ಪೊಲೀಸರು ಕಣ್ಣಿದೆ. ಅದು ಅಲ್ಲದೆ ನಾನು ನಿನಗೆ ಬೇರೆ ಜವಾಬ್ದಾರಿ ಕೊಡ್ಬೇಕು ಅಂತಿದ್ದೀನಿ. ಏನ್ ಜವಾಬ್ದಾರಿ ಜತಿನಣ್ಣ? ನೇತೃತ್ವದ ಕೆಲಸ. ಆದಷ್ಟು ಬೇಗ ತಿಳಿಸ್ತೀನಿ. ಈಗ ಸದ್ಯಕ್ಕೆ ನಮ್ಗೆ ಪೋಸ್ಟರ್ ಕೆಲಸಕ್ಕೆ ಬಣ್ಣ ಮಸಿ ಎಲ್ಲ ಜೋಡಿಸ್ಕೋಬೇಕು. ಅದ್ರ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ಅಕ್ಕಿನ ಹಂಚಿದ ಮೇಲೆ ನಮ್ಗೇನ್ ಬೇಕೋ ಅದನ್ನ ತರೋಣ. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಬಣ್ಣ ತರೋದಕ್ಕೆ ಹೋದ್ರೆ ಎಲ್ರೂ ಸಿಕ್ಕಾಕೊಳ್ತೀವಿ ಅಷ್ಟೇ. ಕಡಿಮೆ ಜನ ಹೋಗ್ಬೇಕು. ಎಲ್ಲಾ ಕಡೆ ಬ್ರಿಟಿಷ್ ಪೊಲೀಸರು ಓಡಾಡ್ತಾ ಇದ್ದಾರೆ. ನಾನ್ ಹೇಳ ಜತಿನವ್ರೆ, ಸಣ್ಣ ಸಣ್ಣ ಕಟ್ಟಿಗೆಗೆ ನಾವು ಬಟ್ಟೆ ಕಟ್ಟೋಣ. ಬಣ್ಣದ ಬದ್ಲಿಗೆ ನಾವು ಅಲ್ತಾನ ಬಳಸೋಣ. ವಾಹ್, ಅದಕ್ಕೆ ನಿಮಗ್ ಜವಾಬ್ದಾರಿ ಕೊಟ್ಟಿದ್ದು ಅನುಪಮ ಅವ್ರೆ. ಈಗ ನೀವು ದುಡ್ಡು ಉಳಿಸಿದ್ರಿ, ಜೊತೆ ಕೆಲ್ಸನೂ ಬೇಗ ಮುಗಿಯುತ್ತೆ. ಅನು ಅಕ್ಕ, ನಿಮ್ ಹತ್ರ ಅಲ್ತಾ ಏನಾದ್ರೂ ಇಟ್ಟಿದ್ದೀರಾ? ಇಲ್ಲ ಸತ್ಯ, ಅಲ್ತಾನ ಅಂಗಡಿಯಿಂದಾನೇ ಖರೀದಿ ಮಾಡ್ಬೇಕು. ನನ್ನ ಹತ್ರ ಹೇಗಿರಕ್ ಸಾಧ್ಯ? ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಹೀಗೆ ಹೇಳಿಲ್ಲ ಅಕ್ಕ. ತೊಂದ್ರೆ ಏನೂ ಇಲ್ಲ ಸತ್ಯ. ಆ ಕಾಲ ಎಲ್ಲ ಮುಗ್ದೋಯ್ತು. ನೀವೆಲ್ಲ ಯಾರು ಚಿಂತೆ ಮಾಡಬೇಡಿ, ಯಾರು ಭಯ ಪಡಬೇಡಿ. ನೀವ್ಯಾರು ಸಿಕ್ಕಾಕೊಳ್ಳೋದಿಲ್ಲ. ನಾನೇ ಹೋಗಿ ಅಂಗಡಿಯಿಂದ ಅಲ್ತಾ ತಗೊಂಡ್ಬರ್ತೀನಿ. ನನ್ನ ಹೃದಯದಲ್ಲಿ ಅಮ್ಮ ಇದ್ದಾಳೆ, ಭಾರತಾಂಬೆ ಇದ್ದಾಳೆ. ಅವಳು ಎದುರಿಗೆ ಬ್ರಿಟಿಷ್ ಕಾನೂನು ಏನೂ ಅಲ್ಲ. ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ ಅಂತ ಗೊತ್ತು ವಿಭಾತ್ಗೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ತಪ್ಪ ವಿಭಾತ್ಗೆ? ನಾನು ಚಾರುಗೆ ಸಹಾಯ ಮಾಡ್ಬೇಕು ಅಂತ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ಮಾಧವ್ ಮೇಷ್ಟ್ರು ಏನ್ ಹೇಳಿದ್ರು ಅಂತ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ನಿಮ್ಗಿನ್ನೂ ನಂಬಿಕೆ ಇಲ್ವಾ? ಮಾಧವ್ ಮೇಷ್ಟ್ರು ಯಾಕೆ ಸುಳ್ಳು ಹೇಳ್ತಾರೆ ಹೇಳಿ? ವಿಭಾತ್ಗೆ ದಯವಿಟ್ಟು ಬಾಗಲ್ ತೆಗೀರಿ. ವಿಭಾತ್ಗೆ ಬಾಗಲ್ ತೆಗೀರಿ. ಅದ್ಗೆ ಬಾಗಲ್ ಮೇಷ್ಟ್ರು ಏನ್ ಬೇಕಾದ್ರೂ ಹೇಳಿರ್ಬಹುದು, ಆದ್ರೆ ಅದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಸುಭಾಷ್. ಚಾರುಗೆ ನೀನ್ ಸಹಾಯ ಮಾಡಿದ್ದು ಒಳ್ಳೆ ವಿಷಯನೇ, ಆದ್ರೆ ಜ್ವರ ಇಟ್ಕೊಂಡು ಯಾರಿಗೂ ಹೇಳ್ದೆ ನೀನ್ ಮನೆಯಿಂದ ಹೊರಗೆ ಹೋಗಿದ್ದು ತಪ್ಪು. ಯಾರಿಗ್ ಹೇಳ್ದೆ ಹೋದ್ರೂ ಪರವಾಗಿಲ್ಲ, ನನಗಾದ್ರೂ ಹೇಳ್ಬೋದಿತ್ತಲ್ವಾ? ನಾನ್ ಹೋಗ್ಬೇಡ ಅಂತ ಹೇಳ್ತಿದ್ನಾ? ನೀನ್ ಹೋಗ್ಲೇಬೇಕು ಅಂತ ಹೇಳಿದ್ರೆ ನಾನ್ ನಿನ್ ಜೊತೆ ನಿಮ್ ಅಣ್ಣನ್ ಕಳಿಸ್ಕೊಡ್ತಿದ್ದೆ. ಆಗ ಮನೇಲಿ ಯಾರು ಇಷ್ಟೊಂದ್ ಚಿಂತೆ ಮಾಡ್ತಾ ಇರ್ಲಿಲ್ಲ ಸುಭಾಷ್. ನಿನ್ ಜೊತೆ ನಿಮ್ ಅಣ್ಣ ಇದ್ದಿದ್ರೆ ನಮ್ಗೆ ಯಾರಿಗೂ ಇಷ್ಟೊಂದ್ ಸಂಕಟ ಆಗ್ತಿರ್ಲಿಲ್ಲ. ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿದ್ರು ಅಂತ ಗೊತ್ತಾ ನಿನ್ಗೆ? ನಿನ್ನ ಅತ್ತಿಗೆ ಸರಿಯಾಗಿ ಹೇಳ್ತಾ ಇದ್ದಾಳೆ ಸುಭಾಷ್. ನೀನ್ ಹೇಳ್ದೆ ಹೋಗಿ ಮನೇಲೆಲ್ಲರೂ ಒದ್ದಾಡೋ ತರ ಮಾಡಿದ್ದು ಖಂಡಿತ ಸರಿಯಲ್ಲ. ನನ್ನಿಂದಾಗಿ ನೀವು ಎಲ್ರೂ ಕೈಲೂ ಬಯಸ್ಕೊಳ್ಳೋ ಹಾಗಾಯ್ತಲ್ವಾ ವಿಭಾತ್ಗೆ? ನಾನ್ ಬಯಸ್ಕೊಂಡಿದ್ರ ಬಗ್ಗೆ ನನಗ್ ಚಿಂತೆ ಇಲ್ಲ ಸುಭಾಷ್. ಆದ್ರೆ ಅಮ್ಮನಿಗೆಷ್ಟು ನೋವಾಯ್ತು ಅಂತ ಗೊತ್ತಾ ನಿನ್ಗೆ? ನೀನ್ ಅವ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ವಾ? ನನ್ನಿಂದ ತಪ್ಪಾಯ್ತು ವಿಭಾತ್ಗೆ. ಇನ್ಮೇಲೆ ನಾನು ಯಾವ ವಿಷಯನೂ ಮುಚ್ಚಿಡಲ್ಲ. ಹೋಗೋದಿದ್ರೆ ನಾನು ನಿಮ್ಗೆ ಶರತಣ್ಣಂಗೆ ಹೇಳ್ಬಿಟ್ಟು ಹೋಗ್ತೀನಿ. ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ.
ವಿಭಾ, ಕಮಲಾ, ಹಾ ಅತ್ತೆ, ಬೇಗ ಬನ್ನಿ. ಇಲ್ಲಿ ಕೇಳಿ, ಇವತ್ತಿಂದ ನಿಮ್ಮಿಬ್ರಿಗೂ ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ಬಲರಾಮ ಪೇಟೆಯಿಂದ ತರಕಾರಿ ತಗೊಂಡ್ ಬಂದಿದ್ದಾನೆ. ಇಬ್ರು ಅದನ್ನ ಸರಿಯಾಗಿ ಒಂದ್ ಕಡೆ ಇಡ್ಬೇಕು. ನಿಮ್ಮಲ್ಲೊಬ್ರು ತರಕಾರಿ ಇಡ್ತೀರಾ, ಇನ್ನೊಬ್ರು ಮೀನ್ ಇಡ್ಬೇಕು. ಅರ್ಥ ಆಯ್ತಾ? ಸಾವಿತ್ರಿ, ನೋಡು, ಬಲರಾಮಂಗೆ ಪಪ್ಪಾಯ ತರೋದಕ್ಕೆ ಹೇಳಿದ್ದೆ, ಆದ್ರೆ ಅವ್ನ್ ತಂದೆ ಇಲ್ಲ. ಹಿತ್ಲಲ್ಲೇನಾದ್ರೂ ಪಪ್ಪಾಯ ಬೆಳ್ದಿದ್ರೆ ಅದನ್ನ ತಗೊಂಡ್ ಬಾ. ಸುಭಾಷ್ಗೆ ಪಪ್ಪಾಯ ಪಲ್ಯ ಮಾಡ್ಬೇಕು ಅನ್ಕೊಂಡಿದ್ದೆ. ಅರೆ ಓ ಪ್ರಭಾ, ಏನಾಯ್ತಮ್ಮ? ಸುಬಿಗೆ ಸ್ವಲ್ಪ ಪಪ್ಪಾಯ ಪಲ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಆಗ್ತಿಲ್ಲ. ಅಯ್ಯೋ, ಅವನ್ ಈ ಕಾಲದ ಹುಡುಗ, ಅವನೇನಂತ ಪಲ್ಯನೆಲ್ಲ ತಿಂತಾನೇನಮ್ಮ, ಇಷ್ಟಪಡ್ತಾನ? ಏನ್ ಮಾಡ್ಲಿ ದೊಡ್ಡಮ್ಮ, ಅವನ್ಗಿರೋ ಈ ಜ್ವರದಲ್ಲಿ ಅವನ್ಗೋಸ್ಕರ ರುಚಿ ರುಚಿಯಾದ ಅಡ್ಗೆ ಮಾಡ್ಕೊಡಕ್ಕಾಗತ್ತಾ? ನೀ ಹೇಳ್ತಿರೋ ಸರಿನೇ. ನಿನ್ ಸೊಸೆ ವಿಭುನ್ ನೋಡ್ದ್ಯಾ? ನಿನ್ ಸುಬಿನ ನೀನ್ ಓಡೋಗೋಕ್ ಬಿಟ್ಟಿಯಲ್ಲ, ಅದೇ ಕಾರಣಕ್ಕೆ ಇದೆಲ್ಲ ಆಗ್ತಿರೋದು. ಅವನ ಆರೋಗ್ಯ ಹಾಳಾಗಿದ್ದು ಒಂದ್ ಕಡೆ ಆದ್ರೆ, ಯಾವ ಮಗ ಅವ್ರ ಅಮ್ಮನ್ ಮಾತ್ ಮೀರ್ತಿರ್ಲಿಲ್ವೋ, ಈಗ ಅವನು ಅವ್ರ ಅಮ್ಮನ್ಗೂ ಸುಳ್ಳು ಹೇಳಿ ಹೊರಗಡೆ ಹೋಗ್ತಾ ಇದ್ದಾನೆ. ಪ್ರಭಾ, ನಿನ್ ಮಗನ್ನ ತುಂಬಾ ಹುಷಾರಾಗಿ ನೋಡ್ಕೋ. ಅಲ್ಲ ಅಜ್ಜಿ, ಸುಭಿ ಚಿಕ್ಕವನು, ಅವನಿಗೇನಾದ್ರೂ ಬೈದ್ ಹೇಳಿದ್ರೆ ಸಮಸ್ಯೆಗೆ ಯಾವ ಪರಿಹಾರನೂ ಸಿಗಲ್ಲ. ಅದ್ರ ಬದ್ಲಿಗೆ ನೀನು ದೊಡ್ಡವ್ರಿಗೆ ಬುದ್ಧಿ ಹೇಳು, ಅದ್ ಕೆಲ್ಸಕ್ ಬರುತ್ತೆ. ಸರಳ, ನೀನ್ ಹೀಗೆಲ್ಲ ಮಾತಾಡೋದ್ರಿಂದ ಸುಬಿಗೇನಾದ್ರೂ ಬೇಗ ಬುದ್ಧಿ ಬರತ್ತಾ ಹೇಳು? ಪ್ರೋಮಿ ಅಕ್ಕ, ನನಗ್ ಗೊತ್ತು ನಿನ್ಗೆ ವಿಭಾವತಿ ಏನ್ ತಪ್ಪು ಮಾಡಿದ್ರು ಕಣ್ಣಗ್ ಬೀಳೋದಿಲ್ಲ ಅಂತ. ನಿಜನೇ ಸರಳ, ಇವಳ ಕಾರಣದಿಂದಾನೇ ಇಷ್ಟು ದೊಡ್ಡ ಸಮಸ್ಯೆ ಆಯ್ತು. ನಿನ್ ಸೊಸೆಗಂತೂ ಏನು ಹೇಳಲ್ಲ ಪ್ರಭಾ. ಸೇವೆ ಮಾಡ್ತೀನಿ ಅಂತ ಜ್ವರದಲ್ಲೇ ಸುಬಿ ಮನೆಯಿಂದ ಹೊರಗೋಗೋ ಹಾಗೆ ಮಾಡ್ಬಿಟ್ಲು. ಇದೇ ರೀತಿ ಸೇವೆ ಮಾಡಿದ್ರೆ ಇನ್ನು ಏನೇನಾಗುತ್ತೋ ಯಾರಿಗ್ ಗೊತ್ತೋ. ನನ್ನಿಂದ ಈ ಮನೇಲಿ ಏನೆಲ್ಲ ನಡೆದಿದ್ಯೋ ನಿಮಗ್ ಗೊತ್ತಿದ್ಯಲ್ಲ ಅಕ್ಕ. ಅತ್ತೆ, ಇದ್ರಲ್ಲಿ ವಿಭಾ ತಪ್ಪೇನೂ ಇಲ್ಲ. ಸುಭಾಷ್ ಜ್ವರದಲ್ಲಿ ಹೊರಗಡೆ ಹೋಗ್ತಾನೆ ಅಂತ ಗೊತ್ತಿದ್ರೆ ವಿಭಾ ಖಂಡಿತವಾಗ್ಲೂ ಸುಭಾಷ್ ಹೊರಗಡೆ ಹೋಗಕ್ ಬಿಡ್ತಿರ್ಲಿಲ್ಲ. ನೀನೇ ನೋಡ್ತಿದೀಯಲ್ಲ, ದೊಡ್ಡ ಸೊಸೆ ಅಂತೂ ಪೂರ್ತಿ ಸಂಸಾರಸ್ಲೇ ಆದ್ಲು. ಪ್ರತಿಯೊಂದು ನಿನಗೆ ಅರ್ಥ ಆಗತ್ತಲ್ವಾ? ಎಲ್ರ ಮುಂದೆನೂ ದೊಡ್ಡವ್ರಿಗೆ ಗೌರವ ಇಲ್ದಂಗ್ ಮಾತಾಡ್ತೀಯಾ? ಏ ಪ್ರಭಾ, ನೀನ್ ಅಮ್ಮ ಆದ್ರೂ ನಿನ್ಗೆ ಅರ್ಥ ಆಗದೆ ಇರೋದು ನಿನ್ ಸೊಸೆಂದ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಿದ್ಯಲ್ಲೇ. ನನಗಿಲ್ಲಿನ್ನೇನ್ ಕೆಲ್ಸ ಇಲ್ಲ ಅನ್ಸುತ್ತೆ. ಇನ್ ಈ ಸಂಸಾರದಲ್ಲಿ ಏನೇ ನಿರ್ಧಾರ ನೀ ತಗೋಬೇಕು ಅಂದ್ರು ನಿನ್ ಸೊಸೆಂದ್ರನ್ ಕೇಳೇ ತಗೋ, ಸರಿನಾ? ದೊಡ್ಡಮ್ಮ ನನ್ನ ಕ್ಷಮಿಸ್ಬೇಕು. ನಾನ್ ಹೇಳಿದ್ದು ಆ ಅರ್ಥದಲ್ಲಂತೂ ಇರ್ಲಿಲ್ಲ. ಮಾತಾಡ್ತಾ ಆಡ್ತಾ ಕಣ್ಣಲ್ಲಿ ನೀರ್ ಬಂದ್ರೆ ನಾನ್ ಇನ್ನೇನು ಹೇಳಕ್ಕಾಗಲ್ಲ. ನಿನ್ ಸೊಸೆ ವಿಭಾವತಿ ಕಮಲಾಗೂ ಏನೇನೋ ಹೇಳ್ಕೊಡ್ತಿದ್ದಾಳೆ ಅನ್ಸುತ್ತೆ. ನೋಡು ಹೇಗ್ ದೊಡ್ಡವ್ರಿಗೆ ಎದುರು ಮಾತಾಡ್ತಿದ್ದಾಳೆ. ಅಮ್ಮ, ಕಮಲಾ ಏನು ತಪ್ಪಾಗಿ ಮಾತಾಡ್ತಿಲ್ಲ. ನೀವೆಲ್ಲ ಸ್ವಲ್ಪ ಸುಮ್ನೆ ಇರ್ತೀರಾ? ಅವರಿಬ್ರು ದೊಡ್ಡವ್ರಿಗೆ ಎದುರು ಮಾತಾಡ್ತಿದ್ದಾರೆ ಅಂದ್ರೆ ನೀವಿಬ್ರು ಅದನ್ನೇ ಮಾಡ್ತಿದ್ದೀರಾ? ಈಗ ದೊಡ್ಡಮ್ಮ ಮಾತಾಡ್ತಿದ್ದಾರೆ ತಾನೆ, ಇಲ್ಲಿ ದೊಡ್ಡವರೊಬ್ರು ಮಾತಾಡ್ತಿದ್ದಾರೆ ತಾನೆ. ಮಧ್ಯದಲ್ಲಿ ಮಾತಾಡದೆ ಸುಮ್ನೆ ಇರೋದು ಒಳ್ಳೇದು. ನೀನೀಗ ಒಳಗ್ ಹೋಗು. ನಡೀರಿ ದೊಡ್ಡಮ್ಮ, ನಾವ್ ಅಡ್ಗೆ ಮನೆಗೆ ಹೋಗೋಣ. ಹಾ ನಡಿ. ಹೀಗ್ ಸುಮ್ನೆ ನಿಂತ್ಕೊಳ್ಳೋದನ್ ಬಿಟ್ಟು ಒಳಗ್ ಬಂದ್ ಸಹಾಯ ಮಾಡಿ. ನಾನೀಗ ಯಾರಿಗ ಅರ್ಥ ಮಾಡಿಸೋದು? ಸುಭಿ ಮನ್ಸಲ್ಲಿ ಈ ವಯಸ್ಸಿಗೆ ದೇಶದ ಜನರು, ದೇಶದ ಬಗ್ಗೆ ಭಾವನೆ ಬಲವಾಗಿ ಬೇರೂರಿದೆ. ಒಬ್ಬರ ತಲೆಯಲ್ಲಿ ಇಂಥ ವಿಷಯ ಕೂತ್ಮೇಲೆ ಸುಲಭವಾಗಿ ಅದನ್ನ ತೆಗೆಯೋಕ್ಕಾಗತ್ತಾ? ದೇಶದ ಬಗ್ಗೆ ಚಿಂತೆ ಮಾಡೋದು ಅಷ್ಟು ಸುಲಭದ ವಿಷಯನಾ? ಭಾರತ ಮಾತೆಯ ಮಕ್ಕಳು ನಿಮ್ಮ ವಿಶ್ವಾಸಘಾತದ ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ಅದೇ ರೀತಿಲೇ ನಾವು ಅವ್ರಿಗೆ ಅತಿಥಿ ಸತ್ಕಾರ ಮಾಡೋಣ. ಸತ್ಯ, ನೀನ್ ಬರ್ಕೋ. ಅಮರ್, ನೀನ್ ಬರಿ. ದ್ರೋಹಿ ಸಂಶೂಲ್, ನೀನು ನಿನ್ನ ಪ್ರಾಣ ಕೊಡಬೇಕಾಗತ್ತೆ. ಈ ಪೋಸ್ಟರ್ ಅನ್ನ ನಾವು ಕಟಕಿನ ಪ್ರತಿ ಬೀದಿಲೂ ಅಂಟಿಸ್ಬೇಕು. ಊರಲ್ಲಿ ಯಾರೇ ಓಡಾಡಿದ್ರು ಅವ್ರ ಕಣ್ಣು ಕಾಣಿಸ್ತಾ ಇರ್ಬೇಕು. ಸತ್ಯ, ಅಕ್ಕಿ ಮೂಟೆಗಳನ್ನೇನ್ ಮಾಡೋದು? ಜತಿನಣ್ಣ, ನಾವೆಲ್ಲ ಬಚ್ಚಿಟ್ಟಿರೋ ಅಕ್ಕಿನ ತೆಗೆದು ಎಲ್ರಿಗೂ ಹಂಚ್ಬೇಕು. ಈಗ ಬಂದಿರೋ ಬಿರುಗಾಳಿಯಿಂದ ಎಲ್ರ ಪರಿಸ್ಥಿತಿನೂ ಹದಗೆಟ್ಟಿದೆ. ಇನ್ನೂ ಸ್ವಲ್ಪ ಅಕ್ಕಿ ಉಳಿದಿದೆ. ಹಾಗೆ ಪರಿಸ್ಥಿತಿನೂ ಕೂಡ ಸುಧಾರಣೆ ಆಗ್ತಾ ಇದೆ. ಆದ್ರೆ ಸಮಯ ಹಿಡಿಯುತ್ತೆ. ಎಲ್ಲಿವರೆಗೂ ಎಲ್ರಿಗೂ ಮನೆ ಸಿಗೋದಿಲ್ವೋ, ಅಕ್ಕಿ ಖರೀದಿಸೋಕೆ ದುಡ್ಡು ಬರಲ್ವೋ, ಅಲ್ಲಿವರೆಗೂ ನಾವ್ ಎಲ್ರಿಗೂ ಅಕ್ಕಿ ಕೊಡ್ತಾ ಇರ್ತೀವಿ. ಮತ್ತೆ ಇನ್ನೊಂದ್ ಮಾತು, ಪೋಸ್ಟರ್ ಬರೆಯೋದು ಮುಗಿತಾ ಇದ್ದ ಹಾಗೆ ನೀವೆಲ್ರೂ ಬೇಗ ಊಟ ಮುಗಿಸಿ ಮಲ್ಕೊಳ್ಳಿ. ನಾವು ಮಧ್ಯರಾತ್ರಿನೇ ಹೊರಡಬೇಕು.
ಈ ಪೋಸ್ಟರ್ನ ಅಂಟಿಸ್ ಬರೋದಕ್ಕೆ. ಜತಿನಣ್ಣ, ಇಷ್ಟು ಬರ್ದಾಯ್ತು, ಇದಾದ್ಮೇಲೆ ಏನ್ ಬರಿಬೇಕು? ನಮಗೆಲ್ರಿಗೂ ಗೊತ್ತಿದೆ ಭಾರತ ಮಾತೆಯ ಗೌರವ ಹೇಗ್ ಕಾಪಾಡಬೇಕು ಅಂತ. ನಮಗ್ ಬೇಕಾಗಿರೋದು ಆ ಬ್ರಿಟಿಷರ ಸಾವು. ನಂಗೆ ತೊಂದ್ರೆ ಕೊಡ್ಬೇಡಿ ಸುನಿಲ್ ಅಣ್ಣ. ಏ ಸುಬಿ, ನಿಂಗ್ ಹೇಗ್ ಗೊತ್ತು ನಾನೇ ಮಾಡ್ತಿದ್ದೆ ಅಂತ? ಯಾಕಂದ್ರೆ ನಿಮ್ಮನ್ ಬಿಟ್ರೆ ಈ ಕೋಣೆಲ್ ಯಾರೂ ಇಲ್ಲ. ನಿಮ್ ಹತ್ರ ಏನಾದ್ರೂ ತುಂಬಾ ಪುಸ್ತಕಗಳಿದ್ರೆ ಅದನ್ನ ನನಗ್ ಕೊಡಿ. ನಾನು ಚಾರುಗೋಸ್ಕರ ಕಾಪಿ ಮಾಡ್ಕೊಡ್ತೀನಿ. ದಿನ ರಾತ್ರಿ ಚಾರು ಚಾರು ಅಂತ ಯಾಕೆ ಹೇಳ್ತೀಯಾ? ನನ್ ಜೊತೆ ಕಡದಿಲ್ಲ, ಓದೇ ತಿಳ್ಕೋಬೋದಾಗಿತ್ತಲ್ಲ, ಯಾಕಿಷ್ಟು ಬರೀತಿದ್ಯಾ? ನಂಗ್ ಶರತಣ್ಣ ಹೇಳಿದ್ರು 10 ಸಲ ಓದೋದು ಮತ್ತೆ 1 ಸಲ ಬರೆಯೋದು 2 ಒಂದೇ ಅಂತ. ನಾನಿನ್ನೂ ಬರೆಯೋದು ತುಂಬಾ ಇದೆ. ನಾನಿನ್ನೂ ತುಂಬಾ ಪುಸ್ತಕಗಳನ್ನ ಕಾಪಿ ಮಾಡಿ ಚಾರುಗೆ ತಗೊಂಡು ಹೋಗಿ ಕೊಡೋದಿದೆ. ಸುಭಿ, ನಾನೆಲ್ಲ ನೋಡ್ತಾ ಇದ್ದೀನಿ. ನನ್ ಭಯಕ್ಕೇನಾದ್ರೂ ನೀವು ಓದಕ್ ಕೂತ್ಕೊಳ್ಳೋದಾದ್ರೆ ನಿಮಗೆ ನಷ್ಟ ಆಗೋದು. ಆಟ ಆಡೋ ಸಮಯದಲ್ಲಿ ಆಟ ಆಡಿ, ಓದೋ ಸಮಯದಲ್ಲಿ ಓದಿ. ನೀನ್ ದೊಡ್ಡೋನು ಸುನಿಲ್, ನೀನ್ ಯಾಕೀಗ ಆಡ್ತಿದ್ಯಾ? ಹೋಗ್ ಊಟ ಮಾಡು. ನಾನು ಇನ್ನೂ ಒಂದ್ ಸ್ವಲ್ಪ ಬರೆಯೋದು ಉಳ್ದಿದೆ. ಇದನ್ನ ಮುಗಿಸಿದ ತಕ್ಷಣ ಬರ್ತೀನಿ. ಮೊದ್ಲು ತಿನ್ನು, ಆಮೇಲೆ ಬರಿ. ನಾನು ಇದನ್ನ ಇನ್ನೂ ಬರ್ದಿ ಮುಗಿಸಿ ಚಾರುಗೆ ನಾಳೆ ತಗೊಂಡೋಗಿ ಕೊಡ್ಬೇಕಮ್ಮ. ಸರಿ ಆಯ್ತು, ಬರೆದ್ ಮುಗಿಸಿದ್ದಾದ್ಮೇಲೆ ಊಟಕ್ ಬಾ. ನೀನು ಬಂದ್ಬಿಡು ಸುನಿಲ್. ಈ ಪೋಸ್ಟರ್ ನೋಡಿದ್ಮೇಲೆ ಎಲ್ಲ ವ್ಯಕ್ತಿಗಳ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ. ಯಾರಿಗೂ ಬ್ರಿಟಿಷರ್ನ ನೋಡಿದ್ರೆ ಭಯ ಆಗೋದಿಲ್ಲ, ಅವ್ರ ಮೇಲೆ ಕೋಪ ಮತ್ತೆ ದ್ವೇಷ ಹುಟ್ಟುತ್ತೆ. ಪ್ರತಿಯೊಬ್ಬ ಮನುಷ್ಯನ ರಕ್ತ ಕುದಿಯೋ ಹಾಗಾದ್ರೆ ಆಗ ಯಾರು ಕೂಡ ಅವ್ರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆಗ ಬ್ರಿಟಿಷರ್ ಮನಸ್ಸಲ್ಲಿ ಭಯ ಹುಟ್ಟುತ್ತೆ. ಬೇಗ ಬೇಗ ಪೋಸ್ಟರ್ ಅಂಟಿಸಿ. ಬನ್ನಿ ಸರ್, ಬನ್ನಿ. ಹುಷಾರು, ಶಬ್ದ ಮಾಡಬೇಡಿ. ಸರ್, ಅವರೆಲ್ಲ ಅಲ್ಲಿ ಪೋಸ್ಟರ್ ಅಂಟಿಸ್ತಿದ್ದಾರೆ. ಮತ್ತೆ ಎಲ್ಲಾ ಪೋಸ್ಟರ್ಲು ಬ್ರಿಟಿಷ್ ವಿರುದ್ಧ ಬರ್ತಿದ್ದಾರೆ. ಸರಿಯಾಗಿ ಕೇಳಿಸ್ಕೋ ರತೇನ್. ಸರ್, ಒಂದ್ ವೇಳೆ ನೀನ್ ಹೇಳ್ತಿರೋದೇನಾದ್ರೂ ಸುಳ್ಳಾದ್ರೆ ನನ್ನ ಸಹಾಯಿಸ್ಬಿಡಿ ಸರ್. ಈಗ ಬೇಗ ನಡೀರಿ, ಇಲ್ಲಾಂದ್ರೆ ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ಕೋತೀರಾ? ಆಯ್ತು, ನಡಿ. ಬನ್ನಿ ಸರ್, ನಡಿ. ಬನ್ನಿ, ಈ ಕಡೆ ಬನ್ನಿ. ಜತಿನ್ ಅವ್ರೆ, ಈ ಪೋಸ್ಟರ್ ಹಾಕೋದ್ರಿಂದ ನಮ್ ಕೆಲ್ಸ ಎಲ್ಲ ಮುಗ್ದು ಹೋಗ್ಬಿಡುತ್ತಾ? ಈ ಸಂಶೂಲ್ ತರದ್ ಜನರನ್ನ ಸಾಯಿಸೋದಿಕ್ಕೋಸ್ಕರ ನಾವೆಲ್ಲ ಸೇರಿ ನಮ್ದೇ ಗುಂಪನ್ನ ಸಿದ್ಧ ಮಾಡ್ಬೇಕು. ಇದರಿಂದಾಗಿ ನಮ್ ಸಂಘಟನೆ ದೊಡ್ಡದಾಗುತ್ತೆ. ಎಲ್ಲ ಆಗುತ್ತೆ ಅನುಪಮ್ ಅವರೇ, ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ಈ ಸಂಶೋಲ್ ಅಂತ ಜನರನ್ನ ಸಾಯಿಸ್ಬೇಕು ಅಂದ್ರೆ ನಾವೆಲ್ಲ ನಮ್ದೇ ಆದ ಗುಂಪನ್ನ ತಯಾರು ಮಾಡ್ಕೋಬೇಕಾಗತ್ತೆ. ನಮಗಿರೋದು ಒಂದೇ ಗುರಿ, ಆ ಸಂಶೋಲ್ನ ಜೀವಂತವಾಗಿ ಉಳಿಸಬಾರ್ದು ಅಂತ ಒಂದಿನ ಬರ್ಬೇಕು ಜತಿನವ್ರೆ. ನಾವು ಪೊಲೀಸರನ್ನ ನೋಡಿ ಓಡ್ ಹೋಗ್ಬಾರ್ದು, ಬದಲಾಗಿ ಪೊಲೀಸರೇ ನಮ್ಮನ್ನ ನೋಡಿ ಓಡ್ ಹೋಗ್ಬೇಕು. ಪೊಲೀಸ್!
ನಡೀತಾ ಇದೆ ಅಂತ ನೋಡಿದ್ಯಾ? ಇದು ಖಂಡಿತವಾಗ್ಲೂ ಸ್ವದೇಶಿಗಳ ಕೆಲ್ಸಾನೇ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಮಾಡೋದು? ಆ ಹುಡುಗರಿಗೆ ಬಹಳ ಧೈರ್ಯ ಇದೆ. ಹೌದೌದು, ಆದ್ರೆ ಇವ್ರಿಗೆಲ್ಲ ಪಾಠ ಕಲ್ಸೋರು ಯಾರು? ಇವ್ರೆಲ್ರೂ ಹೀಗ್ ಮಾಡೋದ್ರಿಂದಾನೇ ನಮಗ್ ಕಷ್ಟ ಆಗೋದು. ಅಲ್ಲ, ನಾವೀಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಕ್ಕಳಿಗೆ ಗೊತ್ತಿದೆ ಭಾರತ ಮಾತೆಯ ಗೌರವ ಹೇಗೆ ಕಾಪಾಡಬೇಕು ಅಂತ. ಈ ಪದದ ಅರ್ಥನ ನಾನು ಶರತಣ್ಣನ ಹತ್ರನೇ ಹೋಗಿ ಕೇಳಿ ತಿಳ್ಕೊತೀನಿ. ದೇಶಕ್ಕೋಸ್ಕರನೇ ಇವರು ಇದನ್ನೆಲ್ಲ ಬರ್ದಿರ್ತಾರೆ. ಯಾವ ಕಾರಣಕ್ಕೆ ಬರ್ದಿರ್ಬೋದು? ಹಾಗಾದ್ರೆ ಇದನ್ನ ಸ್ವದೇಶಿಗಳೇ ಕಷ್ಟಪಟ್ಟು ಬರ್ದಿರ್ತಾರೆ. ನಾನು ಇದನ್ನ ಹಾಳಾಗೋಗ್ ಬಿಡೋದಿಲ್ಲ. ಏನ್ ಮಾಡ್ತಿದ್ದೀರಾ? ಹಾಕ್ತೀನಿ ನೋಡು. ಮುಖನ್, ಏನಿದೆಲ್ಲ? ಇಲ್ಲೆಲ್ಲ ಏನ್ ಬರ್ತಿದ್ದಾರೆ? ಟೆಲ್ ಮೀ. ಇದರಲ್ಲಿ ಸಂಶುಲ್ ಆಲಂನ ಸಾಯಿಸೋದ್ರ ಬಗ್ಗೆ ಬರೆದಿದ್ದಾರೆ ಸರ್. ಎಲ್ಲ ಹರ್ದಾಕಿ, ಎಲ್ಲ ಹರ್ದಾಕಿ. ಪೊಲೀಸರು ಇದನ್ನೆಲ್ಲ ಯಾಕೆ ಹರಿದಾಕ್ತಿದ್ದಾರೆ? ಇದನ್ನೆಲ್ಲ ಅನಂತ್ ಅಣ್ಣನ ಕಡೆಯವರೇ ಅಣಿಸಿರೋದು ಅನ್ಸುತ್ತೆ. ಅವ್ರಿಗಿದು ಗೊತ್ತಾಗೋದು ಇಲ್ಲ. ನಿಮ್ ಕಾಲಿನ ಸ್ಥಿತಿ ಹೇಗಿದೆ? ತುಂಬಾ ನೋವಾಗ್ತಾ ಇದೆಯಾ? ಔಷಧಿ ಹಚ್ಚಿದ್ರೆ ಸರಿ ಹೋಗುತ್ತೆ. ಏನಿಲ್ಲ ಜತಿನಣ್ಣ, ಸರಿ ಹೋಗುತ್ತೆ ಬಿಡಿ. ಏನಿಲ್ಲ ಅಂತಿದ್ಯಾ? ಎಲ್ಲಿ ನಿನ್ ಕಾಲ್ ತೋರ್ಸು. ಸ್ವಲ್ಪ ಸುಣ್ಣ ಮತ್ತೆ ಅರ್ಶನ ಹಚ್ತೀನಿ, ಇಲ್ಲಾಂದ್ರೆ ನೋವು ಜಾಸ್ತಿ ಆಗುತ್ತೆ. ನೀನೆಲ್ಲೂ ಓಡಾಡಬಾರ್ದು. ಕೊಡಿಲಿ. ಜತಿನಣ್ಣ ಇಲ್ಲಿ ಕೇಳಿ, ಪೊಲೀಸ್ನವರು ಪೋಸ್ಟರ್ನೆಲ್ಲ ಕಿತ್ತು ಹರಿದಾಕ್ತಿದ್ಯಾ? ಅವ್ರಿಗಷ್ಟು ಧೈರ್ಯನಾ? ಜತಿನಣ್ಣ ಇದಕ್ಕೆಲ್ಲ ನಾವು ಸರಿಯಾದ ಉತ್ತರ ಕೊಡ್ಲೇಬೇಕು. ನೀವೆಲ್ಲ ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ಇದರಲ್ಲಿ ಆಶ್ಚರ್ಯ ಪಡೋದಕ್ಕೆ ಏನಿದೆ? ಪೊಲೀಸರ ಕಣ್ಣಿಗೇನಾದ್ರೂ ಒಂದು ಪೋಸ್ಟರ್ ಬಿದ್ರು ಅದು ಉಳಿಯಲ್ಲ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ತಾನೆ. ಆ ಪೋಸ್ಟರ್ನ 50 ಜನ ನೋಡಿದ ಮೇಲೆ ನಮ್ ಕೆಲಸ ಆದ ಹಾಗೇನೆ. ಆ 50 ಜನರ ಬಾಯಿಂದ ಅದು 500 ಜನರ ತನಕ ತಲುಪುತ್ತೆ. 500ರಿಂದ 5,000, 5,000ದಿಂದ 50,000 ಪೊಲೀಸ್ನವರು ಪೋಸ್ಟರ್ ಹರಿತಾ ಇರ್ತಾರ, ನಾವೆಲ್ಲ ಅಂಟಿಸ್ತಾ ಇರಬೇಕು. ಈಗಂತೂ ಇದೇ ಸುದ್ದಿ ಆಗಿರುತ್ತೆ. ಸ್ವದೇಶಿ ಜನರಿಗೆ ವಿಷಯ ತಲುಪಿರುತ್ತೆ ಮತ್ತು ಪೊಲೀಸ್ನವರು ಪೋಸ್ಟರ್ ಹರಿತಾ ಇರ್ತಾರೆ. ಇದರಿಂದ ಮನುಷ್ಯನ ಹಠ ಇನ್ನೂ ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣದಾಗಿ ಬೇಕಾದಷ್ಟು ಸಂಘಟನೆ ತಯಾರಾಗುತ್ತೆ. ಇದರಲ್ಲೇ ಖಂಡಿತ ನಮ್ ಗೆಲುವಿದೆ. ನಮಗೊಂದ್ ವೇಳೆ ಏನೇ ಆದ್ರೂ ಭವಿಷ್ಯದಲ್ಲಿ ನಮ್ಮ ಮುಂದಿನ ಮಕ್ಕಳು ಸ್ವಾತಂತ್ರ್ಯತೆಯ ಕಡೆಗೆ ಮುನ್ನುಗ್ತಾ ಇರ್ತಾರೆ. ನಾನು ಔಟ್ ಆಗಿಲ್ಲ 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 ಆಗಿದ್ಯಾ 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 ಆಗಿಲ್ಲ. ನಿಧಾನಕ್ಕೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ ಕತೆ ಅಷ್ಟೇ. ನಾನ್ ಬ್ಯಾಟ್ ಕೊಡಲ್ಲ. ಬ್ಯಾಟ್ ಕೊಡು. ಇಲ್ಲ, ಹಾಗಾದ್ರೆ ನಾನು ಆಡೋದಿಲ್ಲ ಬಿಡು. ನಾನು ಆಡಲ್ಲ, ಇಬ್ರು ಆಡೋದ್ ಬೇಡ. ಏನಾಯ್ತು? ಆಟ ಆಡ್ತಿದ್ದೀರಾ ತಿರ್ಗಾ? ಉಪ್ಪಿನಕಾಯಿ ಜಾರಿಗೇನಾದ್ರೂ ಬಿದ್ದಿದ್ರೆ ಒಡ್ದು ಹೋಗ್ತಿತ್ತು.
ಏನಾಯ್ತು? ಏನೋ ಶಬ್ದ? ಅರೆ ಏನೋ ಬಿದ್ದಾಗಾಯ್ತಲ್ಲ, ಏನ್ ಶಬ್ದ ಇಲ್ಲಿ? ನೀವೆಲ್ರೂ ಈಗ್ಲೂ ಆಟ ಆಡ್ತಿದ್ದೀರಾ? ನಿಮ್ಗೆ ಎಷ್ಟಲ್ಲ ಹೇಳಿದ್ದೀನಿ ಅರ್ಥನೇ ಆಗಲ್ವಾ? ಈಗ ನೀವೆಲ್ಲ ದೊಡ್ಡವರಾಗಿದ್ದೀರಾ, ಸ್ಕೂಲ್ಗೆ ಹೋಗ್ಬೇಕು, ತಡ ಆಗ್ತಿಲ್ವಾ? ಈಗ ಎಲ್ರಿಗೂ ಸರಿಯಾಗಿ ಏಟ್ ಬೀಳುತ್ತೆ ಅಲ್ವಾ? ಅಪ್ಪ, ಇವ್ರ ತಲೆ ಕೆಡಿಸ್ತಾ ಇರೋದು ಸುಭೀನೆ. ಸ್ಕೂಲ್ಗೆ ಹೋಗಕ್ ಮುಂಚೆ ಕ್ರಿಕೆಟ್ ಆಡಿದ್ರೆ ತಲೆ ಚುರುಕಾಗತ್ತೆ ಅಂತ ಹೇಳಿ ಹೋಗಿದ್ದಾನೆ. ಈ ಸುಬಿ ಇದಾನಲ್ಲ, ಹೋಗಿ ನೀವೆಲ್ಲ ಕೋಣಿಗೆ ಹೋಗಿ. ಸ್ಕೂಲಿಗೆ ಹೋಗ್ಬೇಕು ತಾನೇ, ಬೇಗ ರೆಡಿಯಾಗಿ. ಬೇಗ ಹೋಗಿ, ಇಲ್ಲದ್ರ ಕ್ಲಾಸ್ ಶುರು ಆಗ್ಬಿಡುತ್ತೆ. ಮತ್ತೆ ಸುಬಿ ಕೂಡ ಚಾರು ಮನೆಗೆ ಹೋಗಿದ್ದಾನೆ, ಎಷ್ಟೊತ್ತಿಗೆ ವಾಪಸ್ ಬರ್ತಾನೋ ಗೊತ್ತಿಲ್ಲ. ಅವ್ನ್ ಸ್ಕೂಲಿಗೆ ಹೋಗ್ತಾನೋ ಇಲ್ವೋ? ಹೋಗಿ ವಾಪಸ್ ಬಂದ್ಬಿಡ್ತೀನಿ ಅಂತ ನನಗ್ ಹೇಳಿದ್ದ. ಸುಬಿ ಬಂದ? ಸುಬಿ ಬೇಗ ಹೋಗಿ ಸ್ನಾನ ಮಾಡ್ಕೋ, ಸ್ಕೂಲಿಗೆ ಹೋಗ್ಬೇಕಲ್ವಾ? ಸುಭಿ, ಚಾರು ನಿನ್ನ ಭೇಟಿಯಾದ ಅಲ್ವಾ? ಹಾ ಶರತಣ್ಣ. ಸುಭಾಷ್, ಯಾರು ತಿಂಡಿ ತಿಂದೆ ಸ್ಕೂಲಿಗೆ ಹೋಗೋ ಆಗಿಲ್ಲ. ಈಗ ಹೋಗಿ ಬೇಗ ತಿಂಡಿತೀನಿ, ಹೋಗಿ ಹೋಗಿ ಬೇಗ, ಲೇಟ್ ಆಗತ್ತೆ. ಹೋಗು, ನಿನ್ ಕೋಣೆಗೆ ಹೋಗು. ನೀವಿಬ್ರು ಏನ್ ನೋಡ್ತಿದ್ದೀರಾ? ಹೋಗಿ ನಿನ್ನ ಬ್ಯಾಟ್ ನಿಟ್ಬಿಟ್ಟು ಹೋಗು.